की, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ, ನಮ್ಮ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ. बोलो भारत माता की, बोलो भारत माता की. ವಂದೇ ವಂದೇ. ಈಗ ನಮ್ಮ ಕೇಂದ್ರದ ಗೃಹ ಸಚಿವರು, ಅವರ ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿರವರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಅವರ ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರು ಸಚಿವರಾದ ನಾರಾಯಣಗೌಡರು, ಗೋಪಾಲಯ್ಯನವರು ಇವರೆಲ್ಲರೂ ಸಹ ಪುಷ್ಪಾರ್ಚನೆಯನ್ನ ಮಾಡೋರಿದ್ದಾರೆ. बोलो भारत माता की, बोलो भारत माता की. ವಂದೇ ವಂದೇ. ಈಗ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರದ ಗೃಹ ಸಚಿವರಿಗೆ, ಉಪಸ್ಥಿತ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಸಂಸದರಿಗೆ ಈಗ ಸ್ವಾಗತವನ್ನು ಬಯಸಲಿದ್ದಾರೆ. ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತುಕೊಂಡು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಿದಂತ ಶ್ರೀಯುತ ಗೋಪಾಲಯ್ಯನವರು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಅಮಿತ್ ಶಾ ಜಿಯವರಿಗೆ ಇವತ್ತಿನ ಜನಸಂಕಲ್ಪ ಯಾತ್ರೆಯ ಮಂಡ್ಯ ಜಿಲ್ಲೆಯ ಒಂದು ಪವಿತ್ರ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ನಾಯಕರು, ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು, ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾ ಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯದ ಅಧ್ಯಕ್ಷರು ಹಿರಿಯರಾದ ನಳಿನ್ ಕುಮಾರ್ ಕಟೀಲ್ ಜಿಯವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಕೇಂದ್ರದ ಹಿರಿಯ ಸಚಿವರು, ಹಿರಿಯರಾದ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜಿಲ್ಲೆಯವರೇ ಆದ ನನ್ನ ಸಹಪಾಠಿಗಳಾದ ಶ್ರೀ ನಾರಾಯಣಗೌಡರಿಗೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬರು ನಮ್ಮ ಹಿರಿಯರಾದ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲೆಯ ಅಧ್ಯಕ್ಷರಾದ ಉಮೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕರು, ಪಕ್ಷದ ಮುಖಂಡರುಗಳು, ಈ ಜಿಲ್ಲೆಯ ಏಳು ತಾಲೂಕುಗಳಿಂದ ಬಂದಿರತಕ್ಕಂಥ ಮತ್ತು ಹಾಸನ, ಚಾಮರಾಜನಗರ, ಮೈಸೂರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ನನ್ನ ಸ್ವಾಗತವನ್ನು ಬಯಸಿ, ಇವತ್ತಿನ ಏನು ಮಂಡ್ಯ ಜಿಲ್ಲೆಯ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಜಿರವರು, ಅದು ಮಂಡ್ಯದಲ್ಲಿ ಆಗಬೇಕು ಅಂತಕ್ಕಂಥದ್ದ ಒಂದು ಉದ್ದೇಶ ಏನಿತ್ತು. ಆ ಉದ್ದೇಶಕ್ಕೆ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ಕೈ ಜೋಡಿಸಿದ್ರ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಬಹುಶಃ ಇವತ್ತು ಬಂದಿರತಕ್ಕಂಥ ಅಮಿತ್ ಶಾ ಜಿಯವರು, ಅವರು ಎಲ್ಲಿ ಕಾಲಿಡ್ತಾರೆ, ಯಾವ ರಾಜ್ಯಕ್ಕೆ ಕಾಲಿಡ್ತಾರೆ, ಆ ಚುನಾವಣಾ ನೇತೃತ್ವವನ್ನು ವಹಿಸ್ಕೊಂತಾರೆ. ಅಲ್ಲಿ ಬಿಜೆಪಿಯ ಕಮಲ ಅರಳ್ತಕ್ಕಂಥದ್ದು 100ಕ್ಕೆ 100 ಭಾಗ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುಮಾರು 60-70 ವರ್ಷ ಕಾಶ್ಮೀರದ ಜನ ಅವರ ಕಣ್ಣೀರಿನಲ್ಲಿ ಕೈ ತೊಳೆದು ಬದುಕಿರ್ತಕ್ಕಂಥ ಜನಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿಯವರು ಅಂತಕ್ಕಂಥ ಮಾತನ್ನ ಹೇಳ್ತಾ, बोलो भारत माता की,
ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. बोलो भारत माता की, ಭಾರತ್ ಮಾತಾ ಕಿ. ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನೆಚ್ಚಿನ ಗೃಹ ಸಚಿವರಾದಂಥ ಅಮಿತ್ ಶಾ ಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ನಾಯಕರಾದಂಥ BS ಯಡಿಯೂರಪ್ಪನವರಿಗೆ, ಬಂಧುಗಳೇ, ಮಂಡ್ಯದಲ್ಲಿ ಇವತ್ತು ಇಂಡಿಯಾದ ಸರ್ವಶ್ರೇಷ್ಠ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿರೂಪಿರುವಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಬಂದಿದ್ದಾರೆ. ಅವರಿಗೆ ಭವ್ಯವಾದಂಥ ಸ್ವಾಗತವನ್ನು ಕೋರಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಜನಸಂಕಲ್ಪ ಯಾತ್ರೆ ಮಂಡ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರುವಂಥ ನಮ್ಮ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಕೇಂದ್ರ ಸಚಿವರು ಆತ್ಮೀಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ, CT ರವಿ ಅವರೇ, ಉಸ್ತುವಾರಿ ಸಚಿವರಾದಂಥ ಗೋಪಾಲಯ್ಯ ಅವರೇ, ಇದೇ ಜಿಲ್ಲೆಯ ಸುಪುತ್ರರಾದಂಥ ನಾರಾಯಣ್ ಗೌಡ್ರೆ ಮತ್ತು ನಮ್ಮ ಎಲ್ಲ ಶಾಸಕ ಮಿತ್ರರೇ, ವಿಜೇಂದ್ರ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಜಿಲ್ಲೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭಿಮಾನಿ ಬಂಧು ಭಗಿನಿಯರೇ, ಮಾನ್ಯರೇ, ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ. ಇವತ್ತು ಅಮಿತ್ ಶಾ ಅವರು ಕಾಲಿಟ್ಟ ಮೇಲೆ ಈ ಒಂದು ಭಾರತೀಯ ಜನತಾ ಪಕ್ಷದ ಗಾಳಿ ಸುನಾಮಿ ಆಗಿ 23ರ ಚುನಾವಣೆ ಜೈಬೇರಿ ಆಗೋದ್ರಲ್ಲಿ 100ಕ್ಕೆ 100 ಶತಸಿದ್ಧ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಭಾರತ ದೇಶದ ಚುಕ್ಕಾಣಿಯನ್ನು ಹಿಡಿದಂತ ನರೇಂದ್ರ ಮೋದಿಜಿಯವರ ಸಶಕ್ತವಾಗಿರುವಂತ ಒಂದು ಆಡಳಿತ ಭಾರತವನ್ನ ಅತ್ಯಂತ ಶಕ್ತಿಶಾಲಿಯಾಗಿ ರಾಷ್ಟ್ರವನ್ನ ಮಾಡಿ, ಪ್ರಗತಿಪರ ಇರುವಂತಹ ರಾಷ್ಟ್ರಗಳನ್ನ ಮಾಡಿ, ಇವತ್ತು ಆಂತರಿಕ ಬಾಹ್ಯ ಭದ್ರತೆಗೆ ನಮ್ಮ ಅಮಿತ್ ಶಾ ಜಿಯವರ ಪರಿಶ್ರಮದಿಂದ ಇವತ್ತು ಭಾರತ ಅಖಂಡತೆ ಏಕತೆಯ ನಡುವೆ ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ಬಂಧುಗಳೇ, ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ವಿಶ್ವಮಾನ್ಯ ನಾಯಕರಾಗಿದ್ದಾರೆ. ಇವತ್ತು ಇಡೀ ಭಾರತ ದೇಶದಲ್ಲಿರುವಂತಹ 10 ಹಲವಾರು ಸಮಸ್ಯೆಗಳನ್ನ, ಅದು ಕಾಶ್ಮೀರದ ಸಮಸ್ಯೆ ಇರಬಹುದು, ನೆಕ್ಸಲೈಟ್ ಸಮಸ್ಯೆ ಇರಬಹುದು, ಯಾವುದೇ ಸಮಸ್ಯೆ ಇರಬಹುದು, ಆ ಎಲ್ಲ ಸಮಸ್ಯೆಗಳನ್ನ ಅತ್ಯಂತ ದಕ್ಷತೆಯಿಂದ ಬಗೆಹರಿಸಿ ಈ ದೇಶಕ್ಕೆ ಒಂದು ಅಖಂಡತೆ ಏಕತೆಯನ್ನು ತಂದಂತ ಅಮಿತ್ ಶಾ ಜಿ ಅವರು ಇಡೀ ಭಾರತದ ನೆಚ್ಚಿನ ಗೃಹ ಸಚಿವರಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಜಿ ಅವರು ಎಲ್ಲಿ ಚುನಾವಣೆಯ ತಂತ್ರವನ್ನು ಹೆಣಿತಾರೆ ಅಲ್ಲಿ ಯಶಸ್ಸು ಸಿಕ್ಕಿದೆ. ಮೊನ್ನೆ ಗುಜರಾತ್ನಲ್ಲಿ ಇವತ್ತು ಅಭೂತಪೂರ್ವದಂತಹ ವಿಜಯ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಜಿಯವರ ನಾಯಕತ್ವ, ಅಮಿತ್ ಶಾ ಜಿಯವರ ನಾಯಕತ್ವದಿಂದ ಇವತ್ತು ದಾಖಲೆಯ ವಿಜಯ ಗುಜರಾತ್ನಿಂದಾಗಿದೆ. ಇನ್ನ ಬರುವಂತ ಮೇದಲ್ಲಿ 2020 ಮೇದಲ್ಲಿ ಕರ್ನಾಟಕದ ಚುನಾವಣೆಯಲ್ಲಿಯೂ ಕೂಡ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ, ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂತದ್ದು ಅಷ್ಟೇ ಸತ್ಯ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ದಕ್ಷಿಣ ಕರ್ನಾಟಕದಲ್ಲಿ ಜನರ ನಾಡಿ ಮಿಡಿತ ನಮಗೆ ಗೊತ್ತಿದೆ. ಕಳೆದ 30 ವರ್ಷದಿಂದ ಕಾಂಗ್ರೆಸ್ ಮತ್ತು JDSನ ಆಡಳಿತದಿಂದ ಜನ ಬೇಸತ್ತಿದ್ದಾರೆ. ಇವರು ಮತಗಳನ್ನ ಪಡೆದು ಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿ ಈ ಭಾಗಕ್ಕೆ ನ್ಯಾಯವನ್ನು ಕೊಡಲು ವಿಫಲರಾಗಿದ್ದಾರೆ. ಯಾವುದೇ ಸಮಸ್ಯೆಗಳನ್ನು ಇವತ್ತು ಬರ್ಸಕ್ಕೆ ಸಾಧ್ಯ ಆಗಲಿಲ್ಲ. ಈ ಭಾಗದ ನೀರಾವರಿಯ ಬಗ್ಗೆ ಯಾವುದೇ ರೀತಿಯ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ. ಈ ಭಾಗದ ಸಕ್ಕರೆ ಕಾರ್ಖಾನೆ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ. ಹೀಗಾಗಿ ರೈತಾಪಿ ವರ್ಗ, ಯುವಕರು, ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಕ್ಷ ಕಡೆ ನೋಡ್ತಾ ಇದ್ದಾರೆ. ಪ್ರಥಮ ಬಾರಿ ನನಗೆ ವಿಶ್ವಾಸ ಇದೆ,
ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಯಾವುದಾದ್ರೂ ಪಕ್ಷ ಅತ್ಯಧಿಕವಾದಂತಹ ಸ್ಥಾನವನ್ನ ಪಡಿತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಈ ಭಾಗದ ನೀರಾವರಿ KRS ಡ್ಯಾಮಿನ ಗೇಟ್ನಿಂದ ಹಿಡಿದು ಈ ಭಾಗದ ಕೊನೆಯ ಹಂತದ ವಿಶ್ವೇಶ್ವರ ನಾಲೆಯ ಕೊನೆಯ ಹಂತದ ಮದ್ದೂರು ತಾಲೂಕ ಇರಬಹುದು, ಮಳವಳ್ಳಿ ತಾಲೂಕ ಇರಬಹುದು, ಮಂಡ್ಯ ತಾಲೂಕ ಇರಬಹುದು, ಈ ಭಾಗದ ನೀರಾವರಿಗೆ ಇವತ್ತು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಈ ವಾರದಲ್ಲಿ ನಡೆಯುವಂತ ಕಾವೇರಿ ನೀರಾವರಿ ನಿಗಮದ ಮೀಟಿಂಗ್ನಲ್ಲಿ ಈ ಎಲ್ಲ ಭಾಗದ ನೀರಾವರಿಗಳಿಗೆ ಕಾಯಕಲ್ಪವನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೈ ಶುಗರ್ ಕಾರ್ಖಾನೆ ಸುಮಾರು 3-4 ವರ್ಷದಿಂದ ಬಂದು ಬಿದ್ದಿತ್ತು. ಯಾವುದೇ ಸರ್ಕಾರ ಇದರ ಬಗ್ಗೆ ಚಿಂತೆ ಮಾಡಲಿಲ್ಲ. ಅಧಿಕಾರಿಗಳು ಈ ಕಾರ್ಖಾನೆಯನ್ನ ಮಾರಾಟ ಮಾಡಬೇಕು, ಖಾಸಗಿಯರಿಗೆ ವಹಿಸಬೇಕು ಅಂತ ಒತ್ತಡವನ್ನು ತಂದಿದ್ರು. ಈ ಭಾಗದ ಜನಪ್ರತಿನಿಧಿಗಳನ್ನ, ರೈತ ಮುಖಂಡರನ್ನ ಕರೆದು ಸಭೆಯನ್ನ ಮಾಡಿ ಸರ್ಕಾರವೇ ಪ್ರಾರಂಭ ಮಾಡ್ತದೆ, ಸರ್ಕಾರ ವಲಯದಲ್ಲಿ ಈ ಕಾರ್ಖಾನೆ ಕಾಯಕಲ್ಪ ಕೊಡ್ತೇವೆ, ಸರ್ಕಾರ ವಲಯದಲ್ಲಿ ಇದನ್ನು ಲಾಭದಾಯಕ ತರ್ತೇವೆ ಅಂತ ಪಣ ತೊಟ್ಟು ಈ ವರ್ಷ ನಾವು ಕಬ್ಬರಿಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ದೇವೆ. ಬಂಧುಗಳೇ, ಈ ಭಾಗದ ರೈತರಿಗೆ ಒಂದು ಆತ್ಮವಿಶ್ವಾಸ ತುಂಬುವಂತ, ಕಬ್ಬು ಬೆಳೆಗಾರರಿಗೆ ಒಂದು ಆತ್ಮವಿಶ್ವಾಸವನ್ನು ತರುವಂತ ಕೆಲಸ ಈ ಕಾರ್ಖಾನೆ ಪ್ರಾರಂಭದಿಂದ ಆಗಿದೆ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿಗೆ ನಿಲ್ಲೋದಿಲ್ಲ. ಬರುವಂತಹ ವರ್ಷದಲ್ಲಿ ಇದರಿಂದ ಎಥನಾಲ್ ಅನ್ನ ತಯಾರು ಮಾಡುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗುವುದು. ಇದೊಂದು ಲಾಭದಾಯಕವಾಗಿರುವಂತ ಸರ್ಕಾರಿ ಸ್ವಾಮ್ಯದ ರೈತರ ಸಕ್ಕರೆ ಕಾರ್ಖಾನೆಯಾಗಿ ಇದನ್ನ ಪರಿವರ್ತನೆಯನ್ನ ನಾನು ಮಾಡ್ತೇನೆ ಅನ್ನುವಂತ ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಕಬ್ಬು ಬೆಳೆಗಾರರು ಇಲ್ಲಿ ಬಹಳ ದಿವಸದಿಂದ ಒತ್ತಾಯ ಮಾಡ್ತಾ ಇದ್ರು, ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ. ಇವತ್ತು ಇಥನಾಲ್ ಯಾರ್ಯಾರಿಗಿದೆ ಅವ್ರಿಗೆ 50 ರೂಪಾಯಿನ ಹೆಚ್ಚಿಗೆ ಮಾಡಿದ್ವಿ. ಆದರೆ ಇಥನಾಲ್ ರಹಿತವಾಗಿರುವಂತಹ ಕಾರ್ಖಾನೆಗಳಿಗೆ ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ರು. ಅವರಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ಸ್ಪಂದಿಸಿ ನಿನ್ನೆ ಇವತ್ತು ಯಾವ್ಯಾವ ಕಾರ್ಖಾನೆಯಲ್ಲಿ ಇವತ್ತು ಇಥನಾಲ್ ಇಲ್ದಿದ್ರು ಕೂಡ ಏನು ಕಾರ್ಖಾನೆಯಲ್ಲಿ ಕಬ್ಬನ್ನು ಅರೆದು ಮೊಲಾಸಿಸ್ ಅನ್ನು ತಯಾರು ಮಾಡ್ತಾರೆ, ಅವ್ರು ಎಲ್ಲರಿಗೂ ಕೂಡ ಪ್ರತಿ ಒಂದು ಟನ್ನಿಗೆ 100 ರೂಪಾಯಿ ಹೆಚ್ಚಿಗೆ ಮಾಡುವಂತ ಆಜ್ಞೆಯನ್ನ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ಆ ಆಜ್ಞೆಯನ್ನ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಕಳೆದ ಬಾರಿ ಹೇಳಿದ್ದೆ ನಾನು ಸಕ್ಕರೆ ಕಾರ್ಖಾನೆ ಮಾಡಿ ಬರ್ತೀನಿ ಅಂತ. ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿ ಬಂದೆ. ಕಳೆದ ಬಾರಿ ಬಂದಾಗ ಯೋಗ್ಯ ಬೆಲೆಯನ್ನ ಕೊಟ್ಟು ಬರ್ತೇನೆ ಅಂತ ಹೇಳಿದ್ದೆ. ಆ ಯೋಗ್ಯ ಬೆಲೆಯನ್ನ ಕೊಟ್ಟು ಇಲ್ಲಿ ಬಂದಿದ್ದೇನೆ. ಮಾತು ಕೊಟ್ಟಂತೆ ನಡೆಯುವಂತ ಸರ್ಕಾರ ನಮ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಇದು ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಬಂಧುಗಳೇ, ಇಡೀ ಕರ್ನಾಟಕದ ಅಭಿವೃದ್ಧಿ ನಮ್ಮ ಸಂಕಲ್ಪ. ಇಡೀ ಕರ್ನಾಟಕದ ಅಭಿವೃದ್ಧಿ ನಮ್ಮ ಸಂಕಲ್ಪ. ನನಗೆ ಆಜ್ಞೆಯನ್ನ ಈಗ ತಂದುಕೊಟ್ರು. ಏನು ನಾನು ಹೇಳಿದೆ ಆ ಆಜ್ಞೆಯನ್ನ ಇವತ್ತು ಇಲ್ಲಿ 1 ಟನ್ನಿಗೆ 100 ರೂಪಾಯಿ ಹೆಚ್ಚಿಗೆ ಮಾಡಿ ಈ ಆಜ್ಞೆಯನ್ನ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಬಂಧುಗಳೇ, ಮಂಡ್ಯ ಈಸ್ ಇಂಡಿಯಾ, ಮಂಡ್ಯ ಈಸ್ ಇಂಡಿಯಾ ಅಂತ ನಾವೆಲ್ಲರೂ ಕೂಡ ಗೊತ್ತಿದೆ. ಆದ್ರಿಂದ ಮಂಡ್ಯ ಈಸ್ ಇಂಡಿಯಾ ಆಗಬೇಕಾದ್ರೆ ಈ ಭಾಗದ ರೈತಾಪಿ ವರ್ಗಕ್ಕೆ ಶಕ್ತಿಯನ್ನು ತುಂಬಬೇಕು, ಈ ಭಾಗದ ನೀರಾವರಿ ಆಗಬೇಕು. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಕೈಗಾರಿಕೆಗಳು ಬರಬೇಕು. ಅಂದಾಗ ಮಾತ್ರ ಅದಾಗ್ತದೆ. ನೋಡಿ, ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರದ ಮಹಿಮೆ ಏನಂತಂದ್ರೆ ಇಷ್ಟೇ ಹೇಳಿ ಬಯಸ್ತೇನೆ. ಬೆಂಗಳೂರು ಮೈಸೂರು ಸೂಪರ್ ಫಾಸ್ಟ್ ಹೈವೇ ಆಗಿರುವಂತಹದ್ದು ಇವತ್ತು ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆದ ಮೇಲೆ ಇದಕ್ಕೆ ಚಾಲನೆಯನ್ನ ಕೊಟ್ಟು ಬರುವಂತಹ ತಿಂಗಳಲ್ಲಿ ಅದನ್ನು ಪೂರ್ಣ ಮಾಡಿ ಅವರ ಕೈಯಿಂದಲೇ ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಕೇವಲ 1.5 ಗಂಟೆಯಲ್ಲಿ ಬೆಂಗಳೂರು ಮೈಸೂರು ನಡುವೆ ರಸ್ತೆಯನ್ನ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿಜಿಯವರು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಉದ್ಘಾಟನೆಯನ್ನ ಮಾಡಿದ್ರು. ಏನೋ ಒಂದೇ ಭಾರತ ಟ್ರೈನ್ ಮೈಸೂರಿನಿಂದ ಬೆಂಗಳೂರು, ಬೆಂಗಳೂರಿನಿಂದ ಚೆನ್ನೈ ಕೇವಲ 1.5 ತಾಸಲ್ಲಿ ಹೈ ಸ್ಪೀಡ್ ಟ್ರೈನ್ ಅನ್ನ ಉದ್ಘಾಟನೆಯನ್ನ ಮಾಡಿದ್ರು. ಇದು ಡಬಲ್ ಇಂಜಿನ್ ಸರ್ಕಾರ. ಇವತ್ತು ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯ ಕೇಳ್ತಾರೆ, ಡಬಲ್ ಇಂಜಿನ್ ಸರ್ಕಾರ ಏನು ಕೊಟ್ಟಿದೆ? ಇಲ್ಲಿ ಬಂದು ನೋಡಿ.
ಈ ಸೂಪರ್ ಫಾಸ್ಟ್ ಹೈವೇ ಮತ್ತು ಟ್ರೈನ್ ಅನ್ನ ಕೊಟ್ಟಿರುವಂತಹದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ನಮ್ಮ ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನ್ನನ್ನ ಮುಖ್ಯಮಂತ್ರಿ ಮಾಡಲು ಕಾಂಗ್ರೆಸ್ಗೆ ಮತ ಹಾಕಿ. ಯಾಕೆ ಹಾಕಬೇಕು? ನಿಮ್ಮನ್ನೊಂದ್ಸತಿ ಮುಖ್ಯಮಂತ್ರಿಯಾಗಿ ನೋಡಿದ್ದೇವೆ. 5 ವರ್ಷ ಬರೀ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಕೇವಲ ದೌರ್ಭಾಗ್ಯವನ್ನ ಕರ್ನಾಟಕ ಜನತೆ ಕೊಟ್ರೆ ಮತ್ತಾರಿಗೂ ಕೂಡ ಒಂದು ನಯಾ ಪೈಸೆಯನ್ನು ಸಹಾಯ ಮಾಡಲಿಲ್ಲ. ಕಾಂಗ್ರೆಸ್ ಅಂದ್ರೆ ಒಂದು ಅನಿಷ್ಟ ಪಕ್ಷ, ಅನಿಷ್ಟ ಸರ್ಕಾರ, ಭ್ರಷ್ಟಾಚಾರದಿಂದ ಕೂಡಿರುವಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಇಲಾಖೆಯಲ್ಲಿ ತಗೊಳ್ಳಿ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ನಮ್ಮ SC/ST ಮಕ್ಕಳಿಗೆ ದಿಂಬು ಹಾಸಿಗೆ ಕೊಡೋದ್ರಲ್ಲೂ ಕೂಡ ಭ್ರಷ್ಟಾಚಾರವನ್ನ ಮಾಡಿದ್ವಿ. ಬೆಂಗಳೂರಿನ BBMPಯಲ್ಲಿ ಭ್ರಷ್ಟಾಚಾರ, BDಯಲ್ಲಿ ಭ್ರಷ್ಟಾಚಾರ, ಸಣ್ಣ ನೀರಾವರಿಯಲ್ಲಿ ಭ್ರಷ್ಟಾಚಾರ, ಯಾವುದೇ ಇಲಾಖೆಯಲ್ಲಿ ತೆಗೆದುಕೊಂಡ್ರು ಕೂಡ ಭ್ರಷ್ಟಾಚಾರ. ಅನ್ನ ಭಾಗ್ಯದಲ್ಲಿ ಇವರು ಕನ್ನವನ್ನ ಹಾಕಿ ಕನ್ನ ಭಾಗ್ಯ ಮಾಡಿದ್ದಾರೆ. 30 ರೂಪಾಯಿ ನರೇಂದ್ರ ಮೋದಿ, ಅದು ಅಕ್ಕಿ, 3 ರೂಪಾಯಿ ಚೀಲ ಸಿದ್ದರಾಮಯ್ಯ, ಅದರ ಮೇಲೆ ಫೋಟೋ ಸಿದ್ದರಾಮಯ್ಯ. 30 ರೂಪಾಯಿ ಕೊಟ್ಟಂತ ನರೇಂದ್ರ ಮೋದಿ ಅಕ್ಕಿಯನ್ನ ತೆಗೆದುಕೊಂಡು ಬಂದು ನೀವು 3 ರೂಪಾಯಿ ಕೊಟ್ಟು ಚೀಲವನ್ನ ಹಾಕಿ ಅನ್ನ ಭಾಗ್ಯ ಕೊಟ್ಟಿದ್ದೇವೆ. ಅನ್ನ ಭಾಗ್ಯ, ನಿಜವಾದಂತ ಅನ್ನ ಭಾಗ್ಯ ಕೊಟ್ಟಿರುವಂತದ್ದು ಕರ್ನಾಟಕಕ್ಕೆ ಅನ್ನದಾತ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೊರೋನಾ ಬಂತು, ಬಡವರಿಗೆ ಸಹಾಯ ಆಗಲು ಗರೀಬ್ ಕಲ್ಯಾಣ ಯೋಜನೆಯನ್ನ ಮಾಡಿದ್ದಾರೆ. ಅದನ್ನ ಮುಂದಿನ ವರ್ಷವರೆಗೂ ವಿಸ್ತರಣೆಯನ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ಬಡವನಿಗೆ 5 kg ಇವತ್ತು ಪಡಿತರ ಆಹಾರವನ್ನ, ಅಕ್ಕಿಯನ್ನ ಕೊಡುವಂತಹ ನಿರ್ಣಯವನ್ನ ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಇವತ್ತು ನಮ್ಗೆ ಇಡೀ ಭಾರತ ದೇಶದ ಬಡವರಿಗೆ ಕೊಡ್ತಾ ಇದ್ದಾರೆ. ಕರ್ನಾಟಕದ ಬಡವರು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ನಾ ಎಲ್ಲವನ್ನೂ ಹೇಳಕ್ ಹೋಗೋದಿಲ್ಲ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡುವಂತ ಕೆಲಸ ಮಾಡಿದ್ವಿ, ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಯಾಕಂದ್ರೆ ರೈತನ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಅವಲಂಬಿತವಾದಂತ ಜನ ಜಾಸ್ತಿ ಇದ್ದಾರೆ. ರೈತನ ಮಕ್ಕಳು ವಿದ್ಯಾವಂತರಾಗಿ ಸ್ವಾವಲಂಬನೆಯ ಬದುಕನ್ನ ಬದುಕಬೇಕು, ಸ್ವಾಭಿಮಾನದ ಬದುಕನ್ನ ಬದುಕಬೇಕು. ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನ ನಾನು ಇವತ್ತು ಕೊಟ್ಟಿದ್ದೇನೆ. ಬಂಧುಗಳೇ, ಇವತ್ತು 10 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇವತ್ತು ವಿದ್ಯಾನಿಧಿ ಸಿಕ್ಕಿದೆ. ಅದು ಮಂಡ್ಯ ಜಿಲ್ಲೆಯ ರೈತರಿಗೂ ಕೂಡ ದೊಡ್ಡ ಪ್ರಮಾಣದ ಇವತ್ತು ರೈತ ವಿದ್ಯಾನಿಧಿ ಸಿಕ್ಕಿದೆ. ರೈತ ಕೂಲಿಕಾರರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಮಾಡಿದ್ದೇವೆ. ಬಂಧುಗಳೇ, ಮೀನುಗಾರರಿಗೆ ಮಾಡಿದ್ದೇವೆ, ನೇಕಾರರಿಗೆ ಮಾಡಿದ್ದೇವೆ, ಟ್ಯಾಕ್ಸಿ ಡ್ರೈವರ್ಗೆ ಮಾಡಿದ್ದೇವೆ. ಎಲ್ಲ ಮಕ್ಕಳಿಗೂ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದ ಬಡಿಗರಿರ್ಬೋದು, ಕುಂಬಾರು, ಕಂಬಾರು, ಮ್ಯಾದಾರು, ವಿಶ್ವಕರ್ಮ, ಇವರು ಎಲ್ಲರಿಗೂ ಕೂಡ 50,000 ರೂಪಾಯಿನ ಕೊಟ್ಟು ಅವರ ವೃತ್ತಿಯಲ್ಲಿ ಉನ್ನತೀಕರಣವನ್ನ ಮಾಡಿ ಅವರು ಸ್ವಾವಲಂಬನೆಯ ಬದುಕನ್ನು ಬದುಕುವ ಸಲುವಾಗಿ ಕಾಯಕ ಯೋಜನೆಯನ್ನ ಇವತ್ತು ಪ್ರಾರಂಭ ಮಾಡಿದೆ. ಪ್ರತಿಯೊಂದು ಗ್ರಾಮಕ್ಕೆ 2 ಸ್ತ್ರೀ ಶಕ್ತಿ ಸಂಘ, 2 ಯುವಕ ಸಂಘಕ್ಕೆ 5 ಲಕ್ಷ ರೂಪಾಯಿನ ಕೊಟ್ಟು ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಮತ್ತು ಸ್ತ್ರೀ ಸಾಮರ್ಥ್ಯ ಯೋಜನೆ ಪ್ರತಿಯೊಂದು ಗ್ರಾಮಕ್ಕೆ ಕೊಡ್ತಾ ಇದ್ದೇವೆ. ಇದು ಸ್ವಾವಲಂಬನೆಯ ಬದುಕಾಗಬೇಕು. ಅವರು ಸ್ವಯಂ ಉದ್ಯೋಗವನ್ನ ಮಾಡಬೇಕು, ಆರ್ಥಿಕತೆಯಲ್ಲಿ ಭಾಗವಹಿಸಬೇಕು. ಇದು ನಮ್ಮ ಕನಸಾಗಿದೆ. ಸುಮ್ಮನೆ ಭಾಷಣವನ್ನ ಮಾಡಿದರೆ ಸಾಮಾಜಿಕ ನ್ಯಾಯ ಸಿಗುವುದಿಲ್ಲ. ಇವತ್ತು ಸಾಮಾಜಿಕ ನ್ಯಾಯ ಅಂತ ಹೇಳಿ ಕಾಂಗ್ರೆಸ್ನವರು ಅಧಿಕಾರ ಹಿಡಿದ್ರು. ಯಾವುದೇ ಹಿಂದುಳಿದ ವರ್ಗ ಆಗಲಿ ಯಾರಿಗೂ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. ಸಾಮಾಜಿಕ ನ್ಯಾಯವನ್ನು ಕೊಡ್ತಿರುವಂತಹದ್ದು ಭಾರತೀಯ ಜನತಾ ಪಕ್ಷ. SC/ST ರಿಸರ್ವೇಶನ್ ಅನ್ನು ಹೆಚ್ಚಿಗೆ ಮಾಡುವ ಮುಖಾಂತರ 15 ಇದ್ದಿದ್ದು 17, 3 ಇದ್ದಿದ್ದನ್ನು 7 ಮಾಡುವ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಹಿಂದುಳಿದ ವರ್ಗ ಮತ್ತು ಇತರ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ಬದ್ಧರಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಒಂದು ಸಕಾರಾತ್ಮಕವಾದಂತ, ಆರೋಗ್ಯಕರವಾಗಿರುವಂತ, ಸಾಮರಸ್ಯದಿಂದ ಕೂಡಿರುವಂತ ಸಮಾಜ ಆಗಬೇಕು ಅಂತ ಹೇಳಿ ಎಲ್ಲ ವರ್ಗಕ್ಕೂ ನ್ಯಾಯವನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಬಾರಿ ನಾನು ಕೈ ಮುಗಿದು ಕೇಳ್ತೇನೆ, ನೀವು ಆಗಲೇ ಈ ಕಾಂಗ್ರೆಸ್ಸಿನ ಸಿನಿಮಾ ನೋಡಾಗಿದೆ. ಕಾಂಗ್ರೆಸ್ಸಿನ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನೋಡಾಗಿದೆ. JDS ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನೋಡಾಗಿದೆ. ಇವತ್ತು ಈ ಭಾಗದ ಅಭಿವೃದ್ಧಿಗೆ ಏನೂ ಕೂಡ ಕೊಡುಗೆಯನ್ನು ಕೊಟ್ಟಿಲ್ಲ. ಏನಾದರೂ ಕೊಟ್ಟಿದ್ರೆ ಹಿಂದೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಬಂದಾಗ ಈ ಭಾಗದ ಅಭಿವೃದ್ಧಿ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಇದು ಯಡಿಯೂರಪ್ಪನವರ ಜನ್ಮಭೂಮಿ, ಶಿಕಾರಿಪುರ ಅವರ ಕರ್ಮಭೂಮಿ. ಈ ಜನ್ಮಭೂಮಿಯ ಮೇಲೆ ಬಹಳಷ್ಟು ಪ್ರೀತಿ. KR ಪೇಟೆಯ ನೀರಾವರಿ ಯೋಜನೆಗಳಿರ್ಬೋದು, ಮತ್ತೆ ಉಳಿದಂತ ತಾಲೂಕಿನ ಸಮಗ್ರ ಅಭಿವೃದ್ಧಿ ಇರ್ಬೋದು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪನವರ ಪಾತ್ರ
ಬಹಳ ದೊಡ್ಡದಿದೆ. ಅದನ್ನೆಂದೂ ಕೂಡ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹೀಗೆ ಇವತ್ತು ಬಿಜೆಪಿ ಈ ಭಾಗದ ಕರ್ನಾಟಕವನ್ನ ಸುವರ್ಣ ಕರ್ನಾಟಕವಾಗಿ ಮಾಡುವಂತ ಒಂದು ಸಂಕಲ್ಪವನ್ನು ನಾವು ತೊಟ್ಟು ಬಂದಿದ್ದೇವೆ. ಈ ಭಾಗದ ಕಾವೇರಿಯ ಮಕ್ಕಳ ಬಾಳನ್ನ ಬಂಗಾರ ಮಾಡಲು, ಸುವರ್ಣ ಕರ್ನಾಟಕವನ್ನು ಈ ಭಾಗವನ್ನ ಮಾಡಲು ಸಂಕಲ್ಪವನ್ನ ತೊಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಆಶೀರ್ವಾದವನ್ನ ಮಾಡಿ, ಬೆಂಬಲವನ್ನ ಕೊಡಿ, ಮಾರ್ಗದರ್ಶನವನ್ನ ಮಾಡಿ, ನಿಮ್ಮ ಸೇವೆಯನ್ನು ನಾವು ಮಾಡ್ತೇವೆ. ನಿಮ್ಮ ಋಣವನ್ನು ತೀರಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನಿಮ್ಮ ವಿಶ್ವಾಸಕ್ಕೆ ಎಲ್ಲಿಯೂ ಕೂಡ ಚ್ಯುತಿ ಆಗದ ರೀತಿಯಲ್ಲಿ, ನಿಮ್ಮ ವಿಶ್ವಾಸಕ್ಕೆ ಒಂದು ಸಣ್ಣ ಚ್ಯುತಿ ಆಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬದಲಾವಣೆಯನ್ನು ತಂದು ನಿಮ್ಮ ಒಂದು ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡ್ತೇವೆ. ಬಂಧುಗಳೇ, ಜಾತಿ, ಮತ, ಪಂಥ ಇವೆಲ್ಲವನ್ನು ಮೀರಿ ನಾವೆಲ್ಲ ಒಂದಾಗಿ ಈ ನಾಡಿನ ಅಭಿವೃದ್ಧಿಯನ್ನ ಮಾಡಿ, ನಮ್ಮ ಅಭಿವೃದ್ಧಿಯನ್ನ ಮಾಡಿ, ಇವತ್ತು ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋಣ. ಬನ್ನಿ, ಇಡೀ ಕರ್ನಾಟಕವನ್ನ ಕಟ್ಟೋಣ, ನವ ಕರ್ನಾಟಕವನ್ನ ಕಟ್ಟೋಣ. ಅದರಲ್ಲಿ ಮಂಡ್ಯ ಮತ್ತು ಈ ಭಾಗವನ್ನ ಭತ್ತ ಬೆಳೆಯುವಂತ, ಕಬ್ಬು ಬೆಳೆಯುವಂತ ಈ ನಾಡನ್ನ ಸಕ್ರಿಯ ರೀತಿಯಲ್ಲಿ ಸವಿಯಾಗಿ ಮತ್ತು ರೈತನ ಬಾಳು ಬಂಗಾರವಾಗುವಂತ ಸುವರ್ಣ ಕರ್ನಾಟಕವನ್ನ ಕಟ್ಟೋಣ. ಆಶೀರ್ವಾದ ಇರಲಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಈಗ ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಅಮಿತ್ ಶಾ ಜಿರವರು ತಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ. ಅವರ ಭಾಷೆಯನ್ನ ಕನ್ನಡಕ್ಕೆ ನಮ್ಮ ರಾಜ್ಯದ ವಕ್ತಾರಾಗಿರ್ತಕ್ಕಂಥ ಮಹೇಶ್ ರವರು ಕನ್ನಡಕ್ಕೆ ಅನುವಾದವನ್ನ ಮಾಡ್ತಾರೆ. ದಯಮಾಡಿ ಎಲ್ಲರೂ ಸಹ ಸಹಕರಿಸಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತೀನಿ. ಬಲೋ ಭಾರತ್ ಮಾತಾ ಕಿ. ಅಮಿತ್ ಶಾ ಜಿರವರಿಗೆ, ಅಮಿತ್ ಶಾ ಜಿರವರಿಗೆ ಒಂದೇ. मेरे साथ बोलिए, भारत माता की. क्यों भाई, मांड्या वालों की आवाज को क्या होगा? ಯಾಕೆ ಯಾರು ಶಬ್ದ ಮಾಡ್ತಾ ಇಲ್ಲ? ಶಬ್ದ ಕೇಳಿಸ್ತಾ ಇಲ್ವಾ? ಜೋರಾಗಿ ಭಾರತ್ ಮಾತಾ ಜೈ ಅಂತ ಹೇಳ್ಬೇಕು. अरे मैं बोलूं वही बोलो भैया. ಓಕೆ ಓಕೆ. मैं सिर्फ इतना बोला हूं, मांड्या वालों की आवाज को क्या होगा? ಯಾಕೆ ಶಬ್ದ ಮಾಡ್ತಾ ಇಲ್ಲ? मेरे साथ दोनों हाथ उठाइए, इस ओर भी उठाइए, उस ओर भी उठाइए, दोनों हाथ उठाइए. मांड्या में भाजपा के विजय की संकल्प की मुट्ठी बींचिए. ನಾವು ಎತ್ತಿರ್ತಕ್ಕಂಥ ಈ ಮುಷ್ಟಿಯಿಂದ ವಿಜಯದ ಯಾತ್ರೆ ಹೋಗಬೇಕಾಗಿದೆ. और प्रचंड आवाज से बोलिए, भारत माता की, भारत माता की. ಜೈ. मंच पर उपस्थित कर्नाटक के लोकप्रिय मुख्यमंत्री श्री बसवराज बोम्माई जी, मेरे मित्र और भारत सरकार के मंत्री, कर्नाटक के ही नेता श्री प्रहलाद जोशी जी, हमारे कर्मठ और मेहनती प्रदेश अध्यक्ष श्री नलिन कुमार कटील जी, भारतीय जनता पार्टी के राष्ट्रीय महामंत्री श्री सीटी रवि जी, हमारे यहां के प्रभारी मंत्री श्री गोपालिया जी, कर्नाटक सरकार में मंत्री डॉक्टर अश्वत्थ नारायण जी, कर्नाटक सरकार में मंत्री श्री नारायण गौड़ा जी, प्रदेश के उपाध्यक्ष श्री नीलमल सुराना जी, प्रदेश के उपाध्यक्ष श्री विजयेंद्र जी, प्रदेश उपाध्यक्ष एम राजेंद्र जी, हमारे लोकप्रिय विधायक श्री रामदास जी, श्री एम एन महेश जी, श्री निरंजन कुमार जी, और आज मांड्या की भूमि पर इतनी बड़ी संख्या में आए हुए
प्यारे भाइयों बहनों माताओं और मेरे जिगर के टुकड़े जैसे युवा मित्रों, आज सबसे पहले हमारे प्रिय प्रधानमंत्री मोदी जी की माता का निधन हुआ है। पूज्य हीराबा हम सब के बीच में नहीं रहे। इस शोक की घड़ी में पूरा देश और हम सब मोदी जी और उनके परिवार के साथ दुख में खड़े हैं। सबसे पहले मैं पूज्य हीराबा को श्रद्धांजलि देकर मेरी बात की शुरुआत करना चाहता हूं। ಇವತ್ತು ನಮ್ಮ ಪ್ರಿಯ ನೇತಾರ ಆದರಣೀಯ ನರೇಂದ್ರ ಮೋದಿ ಅವರ ತಾಯಿ ಇವತ್ತು ವಿಧಿವಶರಾದ್ರು. ಇಡೀ ದೇಶ ದುಃಖದ ಕಡಲಲ್ಲಿ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರಾರಂಭದಲ್ಲಿ ನಾವು ಆ ಮಹಾನ್ ಚೇತನಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. मित्रों, यहां मैं आया हूं तब सबसे पहले मेले कोटे के स्वामी चेलू नारायण, चुनचुन गिरी के काल भैरव, श्री रंगपटना के रंगनाथ स्वामी, मुद्दूर और किक्केरी के श्री नरसिम्हा स्वामी के सामने अपना शीश झुकाकर मेरी बात की शुरुआत करना चाहता हूं। ಪ್ರಾರಂಭದಲ್ಲಿ ಮೇಲುಕೋಟೆಯ ಚೆಲುವರಾಯ ಸ್ವಾಮಿ, ಆದಿ ಚುಂಚನಗಿರಿಯ ಕಾಳಭೈರೇಶ್ವರ, ಶ್ರೀರಂಗಪಟ್ಟಣದ ರಂಗನಾಥ ಇವರೆಲ್ಲರಿಗೂ ಸ್ಮರಣೆ ಮಾಡಿ ನಮಸ್ಕಾರವನ್ನು ಮಾಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. नरसिम्हा स्वामी भूल गया। ಯಾ ನರಸಿಂಹ ಸರ್, ಓಕೆ ಓಕೆ, आप थोड़ा लिखो भाई। मित्रों, आज जब मैं यहां आया हूं तब ये महान भूमि आदि शंकराचार्य, गुरु माधवाचार्य, आचार्य रामानुज और जगत ज्योति बसवन्ना के विचरण करने वाली भूमि है। इसको प्रणाम करता हूं मैं। ಹಾಗೆ ಪೂಜ್ಯ ಆದಿಶಂಕರರನ್ನ ಸ್ಮರಣೆ ಮಾಡ್ತಾ, ಹಾಗೆ ರಾಮಾನುಜಾಚಾರ್ಯರನ್ನು ಕೂಡ ಸ್ಮರಣೆಯನ್ನು ಮಾಡ್ತಾ, ಜಗಜ್ಯೋತಿ ಬಸವೇಶ್ವರರನ್ನ ಧ್ಯಾನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. मित्रों, आचार्य रामानुज ने अपने जीवन के 12 साल यहीं पर मेले कोटे में मांड्या में व्यतीत कर धर्म का पुनः जागरण का काम किया था। ಸ್ವತಃ ರಾಮಾನುಜಾಚಾರ್ಯರು ಈ ಮಂಡ್ಯದಲ್ಲೇ ತಮ್ಮ ಬಾಲ್ಯದ 12 ವರ್ಷಗಳನ್ನು ಕಳೆದು ಕೂಡ ಇಲ್ಲೇ ಪ್ರಾರಂಭವನ್ನು ಮಾಡಿದ್ರು. मित्रों, मैं जिस भूमि पर खड़ा हूं यहां पर मैं नलवाड़ी कृष्णराज वड़ियार और भारत रत्न श्री एम विश्वेश्वरैया को भी प्रणाम कर मेरी बात की शुरुआत करना चाहता हूं। ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ವಿಶ್ವೇಶ್ವರಯ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ತೇನೆ. मैं आदू चुनचुन गिरी मठ के दिवंगत स्वामी श्री 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 बाल गंगाधर नाथ को भी प्रणाम कर मेरी बात की शुरुआत करना चाहता हूं। ಹಾಗೆ ಆದಿಚುಂಚನಗಿರಿ ಶ್ರೀಗಳಾದಂಥ ಬಾಲಗಂಗಾಧರನಾಥ ಸ್ವಾಮಿಗಳಿಗೂ ಕೂಡ ಪ್ರಣಾಮವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. और ये मांड्या जिला हमारे प्रिय नेता येदुरप्पा जी का जन्म स्थान है। ಹಾಗೆಯೇ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಆದರಣೀಯ ಯಡಿಯೂರಪ್ಪನವರ ಜನ್ಮಸ್ಥಳ ಕೂಡ ಈ ಜಾಗ ಆಗಿದೆ. और आज येदुरप्पा जी देश में नहीं है, विदेश में है। आज सुबह ही उनका फोन आया था कि अमित भाई आपको मालूम है मांड्या मेरा जन्म स्थान है, मेरा जन्म मांड्या में हुआ था। मैंने बोला मैं आपकी याद मांड्या वालों को जरूर दिला दूंगा। ಹಾಗೆ ಯಾವಾಗಲೂ ಯಡಿಯೂರಪ್ಪನವರು ಸ್ಮರಣೆಯನ್ನು ಮಾಡಿಕೊಳ್ತಾರೆ, ಮಂಡ್ಯ ಕೂಡ ತಮ್ಮ ಜನ್ಮಸ್ಥಾನ ಅಂತೇಳಿ ಅದನ್ನು ಕೂಡ ನಾನೀಗ ನೆನಪನ್ನು ಮಾಡ್ತಾ ಇದ್ದೀನಿ. मित्रों, मैं 2018 के चुनाव की शुरुआत मांड्या जिले से की थी। यहां से एक मुट्ठी अनाज मांगकर कांग्रेस के शासनों में जिन किसानों को अन्याय हुआ था उनको न्याय दिलाने के लिए भारतीय जनता पार्टी ने शपथ ली थी। 2018 ಚುನಾವಣೆಯಲ್ಲಿ ಮಂಡ್ಯದಿಂದಲೇ ನಾವು ಪ್ರಾರಂಭವನ್ನು ಮಾಡಿದ್ವಿ.
ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ಮುಷ್ಟಿ ಮಣ್ಣಿನಿಂದ ನಾವು ಪ್ರಾರಂಭವನ್ನು ಮಾಡಿದ್ವಿ, ಅದಕ್ಕೆ ತಕ್ಕವನ್ನು ಉತ್ತರವನ್ನು ಕೊಡಬೇಕಾಗಿದೆ ಇವತ್ತು ನಾವು. और कर्नाटक की महान जनता ने हमें सबसे बड़ी पार्टी बनाकर सरकार बनाने का मौका कर्नाटक के अंदर दिया. ಕರ್ನಾಟಕದ ಜನತೆ ನಮಗೆ ಅತ್ಯಂತ ದೊಡ್ಡದಾದಂತ ರಾಜಕೀಯ ಪಾರ್ಟಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. 2019 में मोदी जी के नेतृत्व में 52% वोट के साथ कर्नाटक की 28 में से 26 सीटें आपने भारतीय जनता पार्टी की झोली में डालने का काम किया है. 2019 ಚುನಾವಣೆ ಒಳಗಡೆ ಕರ್ನಾಟಕದಲ್ಲಿ ಮೋದಿ ಅವರ ನೇತೃತ್ವಕ್ಕೆ ಸುಮಾರು 52% ಓಟನ್ನು ಕೊಡೋದ್ರ ಮುಖಾಂತರ 25 ಸ್ಥಾನದ ಲೋಕಸಭೆಯನ್ನ ಗೆಲ್ಲಿಸತಕ್ಕಂತ ಅವಕಾಶವನ್ನು ಮಾಡಿಕೊಟ್ರಿ. और मित्रों, आज मैं यहां आया हूं, बहुत हो गया जेडीएस कांग्रेस, कांग्रेस जेडीएस. इस बार मांड्या ने, मैसूर ने पूर्ण बहुमत से भारतीय जनता पार्टी को जिताना है. ಅನೇಕ ಸಂಗತಿಗಳನ್ನು ನಾವು ನೋಡಿದ್ವಿ. ನಾವು ಒಮ್ಮೆ ಕಾಂಗ್ರೆಸ್, ಒಮ್ಮೆ ಜೆಡಿಎಸ್ ಅಂತೇಳಿ. ಈ ಬಾರಿ ಮಂಡ್ಯ ಮತ್ತೆ ಮೈಸೂರಿನಲ್ಲಿ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿಯ ವಿಜಯ ಯಾತ್ರೆ ಆಗುತ್ತೆ. ದೊಡ್ಡ ಬೆಂಬಲವನ್ನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಿಗೋದಿದೆ. ये कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಂದು ಪರಿವಾರ, ಒಂದು ಕುಟುಂಬದ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಪಾರ್ಟಿ, ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ. मित्रों, हमने दोनों के शासन देखे हैं. कांग्रेस आती है तो कर्नाटक दिल्ली का एटीएम बन जाता है. ಕಾಂಗ್ರೆಸ್ ಬರುತ್ತೆ, ಕರ್ನಾಟಕ ಮತ್ತೆ ದಿಲ್ಲಿಯ ವ್ಯತ್ಯಾಸವನ್ನು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡುತ್ತೆ. और जेडीएस आती है तो एक परिवार के लिए एटीएम बन जाता है. ಜೆಡಿಎಸ್ ಯಾವಾಗ್ಲೂ ಯೋಚನೆ ಮಾಡುತ್ತೆ ಒಂದು ಕುಟುಂಬವನ್ನ ಹೇಗೆ ಒಂದು ವಂಶವನ್ನ ಪೋಷಣೆ ಮಾಡಬೇಕು ಅಂತ ಹೇಳಿ. बारी बारी ये दोनों पार्टियों ने भ्रष्टाचार कर कर्नाटक के विकास को रोकने का काम किया है. ಪ್ರತಿ ಬಾರಿಯೂ ಎರಡು ಪಕ್ಷಗಳು ಇದೇ ಮಾಡಿ ಭ್ರಷ್ಟಾಚಾರದಿಂದ ತುಂಬಿ ಇಡೀ ರಾಜಕಾರಣವನ್ನು ಹೊಲಸು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡುತ್ತೆ. और मित्रों, अब समय आ गया है परिवारवाद और भ्रष्टाचार से मुक्त करने का. भारतीय जनता पार्टी को पूर्ण बहुमत के साथ एक बार सत्ता दीजिए, डबल इंजन की सरकार बनाइए. हम आने वाले 5 साल में मोदी जी के नेतृत्व में कर्नाटक को विकास के रास्ते पर बहुत आगे ले जाएंगे. ಈ ಪರಿವಾರವಾದ ಮತ್ತೆ ಭ್ರಷ್ಟಾಚಾರವನ್ನು ಮುಕ್ತ ಮಾಡಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಿತ್ತೊಗೆದು ಒಂದು ಡಬಲ್ ಇಂಜಿನ್ ಸರ್ಕಾರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಯಶಸ್ವಿ 5 ವರ್ಷದ ಆಡಳಿತವನ್ನು ಮಾಡಬೇಕಾದಂತ ಅವಶ್ಯಕತೆ ಇವತ್ತಿದೆ ಸ್ನೇಹಿತರೆ. ये जो कांग्रेस पार्टी और जेडीएस दोनों पार्टियां करप्ट भी है, जातिवादी है, कम्युनल है और इसके साथ साथ क्रिमिनल का आश्रयदाता भी है. ಈ ಎರಡು ಪಾರ್ಟಿಗಳು ಬರೀ ಜಾತಿವಾದಿ ಮಾತ್ರ ಅಂತಲ್ಲ, ಭ್ರಷ್ಟಾಚಾರಿಗಳು ಮಾತ್ರ ಅಲ್ಲ, ಕ್ರಿಮಿನಲ್ಗಳು ಇದ್ದಾರೆ. ಅನೇಕ ಕ್ರಿಮಿನಲ್ ಆಪಾದನೆ ಉಳ್ಳಂತವರು ಈ ಎರಡು ರಾಜಕೀಯ ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತೇವೆ. मित्रों, कांग्रेस ने इतने साल तक इस देश पर शासन किया, दलितों को और आदिवासियों को हमेशा अन्याय करने का काम किया है. ಇವರೆಲ್ಲ ಆಡಳಿತದ ಕಾಲದೊಳಗಡೆ ದಲಿತರಿಗೆ, ಆದಿವಾಸಿಗಳಿಗೆ ಅನ್ಯಾಯವನ್ನು ಮಾಡತಕ್ಕಂಥ ಕಾರ್ಯವನ್ನು ಇವರು ಆಡಳಿತದಲ್ಲಿ ನಡೀತಾ ಇರತಕ್ಕಂಥದ್ದು ನಾವು ನೋಡಿದೀವಿ. ನಾವು भारतीय जनता पार्टी का शासन आने के बाद हमें 2 राष्ट्रपति बनाने का मौका मिला. ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ನಾವು ಒಂದು ವಿಶೇಷವಾದಂತಹ ಕಾರ್ಯವನ್ನು ಮಾಡಲಿಕ್ಕಂತ ಅವಕಾಶವನ್ನು ನಮಗೆ ಸಿಕ್ತು. एक बार गरीब दलित के बेटे रामनाथ कोविंद को बनाया और दूसरी बार एक गरीब संथाली आदिवासी की बेटी श्रीमती द्रौपदी मुर्मू को भारत का राष्ट्रपति बनाने का. ಭಾರತೀಯ ಜನತಾ ಪಾರ್ಟಿ ನಮಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಇಬ್ಬರು ದಲಿತರನ್ನ ಈ ದೇಶದ ಶ್ರೇಷ್ಠ ರಾಷ್ಟ್ರಪತಿಗಳಾಗಿ ಮಾಡತಕ್ಕಂತ ಕಾರ್ಯವನ್ನು ನಾವು ಮಾಡಿದ್ವಿ. ಒಂದು ರಾಮನಾಥ್ ಕೋವಿಂದ್ ಅವರನ್ನ ಮಾಡಿದ್ವಿ, ಇವತ್ತು ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡಿದ್ವಿ. भारतीय जनता पार्टी ने
गरीबों के, पिछड़ों के, दलितों के, आदिवासियों के कल्याण के लिए ढेर सारे काम किए हैं। ಭಾರತೀಯ ಜನತಾ ಪಾರ್ಟಿ ದಲಿತರಿಗೆ, ದೀನ ದಲಿತರಿಗೆ, ಆದಿವಾಸಿಗಳಿಗೆ ಇಡೀ ದೇಶವ್ಯಾಪಿ ಕಾರ್ಯವನ್ನ ಮಾಡ್ತಕ್ಕಂಥ, ಅವರ ಕಲ್ಯಾಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. हमने हर गरीब के घर में बैंक अकाउंट पहुंचाया, गैस का सिलेंडर पहुंचाया और किसान सम्मान निधि का 6,000 रुपया पहुंचाने का काम किया। ನಾವೆಲ್ಲ ಈ ದೇಶದ ಎಲ್ಲ ಬಡವರಿಗೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಮಾಡಿದ್ವಿ. ಕಿಸಾನ್ ಸನ್ಮಾನ್ ನಿಧಿ ಮುಖಾಂತರ 6,000 ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅನೇಕ ಕಾರ್ಯಕ್ರಮಗಳನ್ನು ಅವರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. हर गरीब के घर में बिजली पहुंचाई, घर पहुंचाया और शौचालय पहुंचाकर महिलाओं को सम्मान के साथ जीने का अधिकार दिया है। ಅವರ ಬಡವರ ಮನೆಗಳಿಗೆ ನಾವು ಬೆಳಕನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಅವರ ಮನೆಗಳಿಗೆ ಶೌಚಾಲಯವನ್ನ ಕೊಡ್ತಕ್ಕಂಥ ಮುಖಾಂತರ ಅವರನ್ನೇ ಗೌರವದ ಬದುಕನ್ನ ಮಾಡ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಿದ್ವಿ ನಾವು. और मैं आज मांड्या की इतनी विशाल सभा में पूछना चाहता हूं, आप सभी ने कोरोना का 2 टीका लिए हैं या नहीं लिए हैं, वैक्सीन लिए हैं या नहीं लिए हैं? ನಾವು ಇಲ್ಲಿ ಕೇಳಿ ಮಂಡ್ಯದ ಜನತೆ, ಕಾಂಗ್ರೆಸ್ಗೆ ಮತ್ತೆ ಜೆಡಿಎಸ್ಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಾವು जिन्होंने कोरोना के 2 वैक्सीन लिए हैं वो अपने हाथ ऊपर उठाए जरा। ಯಾರೆಲ್ಲರಿಗೂ ನಮ್ಮ ಸರ್ಕಾರದಿಂದ ಸವಲತ್ತು ಸಿಕ್ಕಿದೆ ಅಂತಂದ್ರೆ ದಯಮಾಡಿ ಎಲ್ಲರೂ ಕೈ ಎತ್ತಿ ಹೇಳಬೇಕಾಗಿದೆ. ನಾವು मोदी जी ने 230 करोड़ लोगों को वैक्सीन लगाकर भारत को कोरोना से सुरक्षित करने का काम किया है। ಆದರಣೀಯ ನರೇಂದ್ರ ಮೋದಿ ಅವರು ಇಡೀ ದೇಶದ ಜನ ಕೋವಿಡ್ ಎಲ್ಲರಿಗೂ ವ್ಯಾಕ್ಸಿನೇಷನ್ ಅನ್ನು ಕೊಡೋದ್ರ ಮುಖಾಂತರ ಭಾರತವನ್ನ ಕೋವಿಡ್ ಮುಕ್ತ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. और 80 करोड़ लोगों को 2 साल से हर व्यक्ति को 5 किलो अनाज फ्री ऑफ कॉस्ट मुफ्त में देने का काम नरेंद्र मोदी सरकार ने किया है। 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿಯನ್ನು ಕಳೆದ 1 ವರ್ಷದಿಂದ ನರೇಂದ್ರ ಮೋದಿ ಅವರು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಆಹಾರ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. मित्रों, नरेंद्र मोदी सरकार ने अभी मुंबई सरकार की सिफारिश पर बेटा कुर्बा जाति को एसटी समुदाय में समाहित कर लगभग हजारों लोगों को एसटी का लाभ देने का काम किया है। ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ, ಆದರಣೀಯ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಎಸ್ಟಿಗೆ ಬೇಕಾದಂತ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅವರನ್ನ ಆ ಪಟ್ಟಿಗೆ ಸೇರಿಸೋದ್ರ ಮುಖಾಂತರ ಲಕ್ಷಾಂತರ ಜನರಿಗೆ ಪರಿಹಾರವನ್ನ, ಸಹಾಯವನ್ನ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತು. मुझे बताओ मांड्या वालों, आप लोग चाहते थे कि नहीं कि अयोध्या में भगवान श्री राम का मंदिर बने? ತಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಭವ್ಯವಾದಂತ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆಯೋ ಇಲ್ವೋ? जरा जोर से बोलिए, आप राम मंदिर बनना चाहिए या नहीं बनना चाहिए? ಅಲ್ಲಿ ಭವ್ಯವಾದಂತ ರಾಮ ಮಂದಿರ ಕಟ್ಟಬೇಕೋ ಬೇಡವೋ? बाबर के जमाने से ये राम मंदिर बनता नहीं था, कांग्रेस उसको कोर्ट में अटका कर पड़ी थी। मोदी जी ने 2019 में राम जन्मभूमि का शिलान्यास किया और युवाओं, मैं आपको बताने आया हूं, 1 जनवरी 2024 का रिजर्वेशन अयोध्या का करा लीजिए। अयोध्या में भव्य राम मंदिर वहां पर बनकर तैयार हो जाएगा। ಅನೇಕ ವರ್ಷಗಳು ಕಾಂಗ್ರೆಸ್ ಭವ್ಯವಾದಂತ ರಾಮ ಮಂದಿರದ ನಿರ್ಮಾಣಕ್ಕೆ ಬಹಳ ತೊಂದರೆಯನ್ನು ಕೊಟ್ಟಿದ್ರು ಕೂಡ 2019ನೇ ಇಸ್ವಿ ಒಳಗಡೆ ಶಿಲಾನ್ಯಾಸವನ್ನ ಮಾಡುವ ಮುಖಾಂತರ 2024ಕ್ಕೆ ನಮ್ಮ ಮುಂದೆ ಭವ್ಯವಾದಂತ ರಾಮ ಮಂದಿರದ ನಿರ್ಮಾಣ ಆಗತ್ತೆ. ಇಲ್ಲಿನ ಯುವಕರೇ ಇವತ್ತೇ ಯೋಚನೆ ಮಾಡಿ, ಭವ್ಯವಾದಂತ ರಾಮ ಮಂದಿರದ ನಿರ್ಮಾಣ ಈ ದೇಶದಲ್ಲಿ ಆಗೋದು ತಾವು ನೋಡ್ತಾ ಇದ್ದೀರಿ. मित्रों, मोदी जी ने इसके साथ केदारनाथ, बद्रीनाथ, काशी विश्वनाथ, इसका भी उद्धार करने का काम किया है। ಬರೀ ಇಷ್ಟೇ ಮಾತ್ರ ಅಂತಲ್ಲ, ಏನೆಲ್ಲ ಪುನರುತ್ಥಾನದ ಕಾರ್ಯ ಅದು ಕಾಶಿ ವಿಶ್ವನಾಥನನ್ನ ಮಾಡಿದ್ರು, ಕೇದಾರನಾಥದಲ್ಲಿ ಭವ್ಯವಾದಂತಹ ನಿರ್ಮಾಣವನ್ನು ಮಾಡತಕ್ಕಂಥ ಕೆಲಸ ಮಾಡಿದ್ರು. ಪ್ರತಿಯೊಂದು ಈ ತರದ ಸಂಗತಿಗಳನ್ನ ನಿರ್ಮಾಣದ ಮುಖಾಂತರ ನಾವು ಕಾರ್ಯವನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ನಾವು. कांग्रेस ने इस मैसूर क्षेत्र के विकास के लिए, जेडीएस ने इस मैसूर क्षेत्र के विकास के लिए, मांड्या के विकास के लिए कुछ नहीं किया। ಕಾಂಗ್ರೆಸ್ ಕರ್ನಾಟಕ ಮತ್ತೆ ಜೆಡಿಎಸ್ ಮೈಸೂರು ಮಂಡ್ಯ ಭಾಗದಲ್ಲಿ ಈ ಭಾಗದ ವಿಕಾಸಕ್ಕೆ ಏನು ಕೆಲಸವನ್ನು ಮಾಡಲಿಲ್ಲ.
भारतीय जनता पार्टी ने मैसूर बैंगलोर एक्सप्रेस वे बनाने का काम किया, मौजूदा रेलवे को 2 लेन बनाने का काम किया, इसके इलेक्ट्रिफिकेशन का काम किया। ಭಾರತೀಯ ಜನತಾ ಪಾರ್ಟಿ ಮೈಸೂರು ಮತ್ತು ಬೆಂಗಳೂರಿನ ಮಧ್ಯೆ ಎಕ್ಸ್ಪ್ರೆಸ್ ರೈಲ್ವೆ ಹಾಗೆ ರೈಲಿಗೆ ಬೇಕಾದಂತ ಈ ಡಬಲ್ ಟ್ರ್ಯಾಕ್ ಹಾಗೆ ಎಲೆಕ್ಟ್ರಿಫಿಕೇಶನ್ ಮಾಡತಕ್ಕಂತ ಕೆಲಸವನ್ನು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿದ್ವಿ। रेलवे का बता दिए मैंने। मैं मुंबई जी को बहुत बहुत अभिनंदन देना चाहता हूं। आपकी माई शुगर फैक्ट्री बंद थी, वो माई शुगर फैक्ट्री को चालू करने का काम हमारे ऐसा मुंबई जी ने किया। ನಾನು ಬೊಮ್ಮಾಯಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ। ಏನು ಮಂಡ್ಯದ ಮೈ ಶುಗರ್ ಕಾರ್ಖಾನೆ ನಿಂತು ಹೋಗಿತ್ತು, ಅದನ್ನು ಪುನರಾರಂಭ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ। मित्रों, मोदी जी ने किसानों के लिए ढेर सारे काम किए हैं। मोदी जी ने 6,000 रुपया किसान कल्याण निधि भेजी। येदुरप्पा जी ने इसके साथ 4,000 रुपया जोड़कर हर साल हर किसान को 10,000 रुपया सीधा इसके बैंक अकाउंट में भेजने का काम ये भारतीय जनता पार्टी की दोनों सरकारों ने किया। ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ರೈತರಿಗೆ ಏನು ಮೋದಿ ಅವರು ಕೊಟ್ಟಿರ್ತಕ್ಕಂಥ 6,000 ರೂಪಾಯಿ ಹಾಗೆ ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ 4,000 ರೂಪಾಯಿ ಒಟ್ಟು 10,000 ರೂಪಾಯಿಯನ್ನ ಅನೇಕ ರೈತರಿಗೆ ಲಕ್ಷಾಂತರ ರೈತರಿಗೆ ಕರ್ನಾಟಕದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ। और अब तक कर्नाटक के 50 लाख किसानों को 11,000 करोड़ रुपया सीधा बैंक अकाउंट में देने का काम केंद्र और कर्नाटक की भारतीय जनता पार्टी की सरकार ने किया है। ತಮಗೆ ಗೊತ್ತಿರಲಿ, ಕರ್ನಾಟಕದ 40 ಲಕ್ಷ ರೈತರಿಗೆ ಸುಮಾರು 11,000 ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮೋದಿ ಅವರ ಸರ್ಕಾರ ಮಾಡಿದೆ। केंद्र की माइक्रो इरिगेशन योजना में 1100 करोड़ रुपया दिया। लघु सिंचाई योजना के लिए भी 58% बजट बढ़ाया और लगभग 3 लाख हेक्टेयर भूमि में एडिशनल सिंचाई का काम नरेंद्र मोदी सरकार ने किया है। ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಕೃಷಿಗೆ ಉತ್ತೇಜನ ಕೊಡ್ತಕ್ಕಂಥ ಸುಮಾರು 1,200 ಕೋಟಿ ರೂಪಾಯಿ ವಿಶೇಷ ಸವಲತ್ತು ಮುಖಾಂತರ ಈ ಭಾಗದೊಳಗಡೆ ಸುಮಾರು 3 ಲಕ್ಷ ಹೆಕ್ಟೇರ್ಗಳಲ್ಲಿ ಬೆಳೆಗೆ ಬೇಕಾದಂತ ಸಂಗತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ। मोदी येदुरप्पा जी और बसवराज बोम्माई ने 3 साल में कृषि के लिए 13,900 करोड़ रुपया किसानों के लिए आवंटित कर पहली बार किसान की सरकार होने का गर्व हासिल किया है। ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೆ ಆದರಣೀಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಈ ರಾಜ್ಯದ ರೈತರಿಗೋಸ್ಕರ ಕಳೆದ 3 ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ 13,000 ಕೋಟಿ ಅಷ್ಟು ದೊಡ್ಡದಾದಂತ ರೈತರ ಬೆಳವಣಿಗೆಗೆ ಅವರಿಗೆ ಕೃಷಿಗೆ ಬೇಕಾದಂತ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿತು। येदुरप्पा जी और बसवराज जी के कार्यकाल में 2,80,000 करोड़ का इन्वेस्टमेंट लाकर कर्नाटक के औद्योगिक विकास को गति देने का काम ये भारतीय जनता पार्टी ने किया है। ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸುಮಾರು 2,80,000 ಕೋಟಿ ರೂಪಾಯಿಯಷ್ಟು ಈ ರಾಜ್ಯದ ಒಟ್ಟು ಉತ್ಪಾದನೆಗೋಸ್ಕರ ವಿನಿಯೋಗಿಸ್ತಕ್ಕಂಥ ಬಂಡವಾಳವನ್ನು ತೊಡಗಿಸ್ತಕ್ಕಂಥ ಕಾರ್ಯವನ್ನು ಕೂಡ ಈ ನಮ್ಮ ಸಂದರ್ಭದಲ್ಲಿ ನಡೆಯಿತು। बसवराज जी के नेतृत्व में कर्नाटक को 2 साल से नीति आयोग का इंडिया इनोवेटिव इंडेक्स का सबसे ज्यादा नवाचार करने वाला राज्य बनने का मौका मिला है। ನೀತಿ ಆಯೋಗ ಕೊಡ್ತಕ್ಕಂಥ ಏನು ಘೋಷಣೆ ಮಾಡತಕ್ಕಂಥ ಒಂದು ಇನೋವೇಟಿವ್ ಐಡಿಯಾಸ್ ಆಫ್ ಏನು ನಾವು ಅಡ್ಮಿನಿಸ್ಟ್ರೇಷನ್ ಅಂತಿದೆ, ಅದಕ್ಕೆ ನೀತಿ ಆಯೋಗ ಕರ್ನಾಟಕವನ್ನು ಯಾವತ್ತೂ ಕೂಡ 1ನೇ ಸ್ಥಾನವನ್ನು ನೋಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಆಡಳಿತದ ಅವಧಿಯಲ್ಲಿ ಆಯಿತು। 8,000 करोड़ का बेंगलुरु मैसूर हाईवे, 20,000 करोड़ का बेंगलुरु हैदराबाद हाईवे भारतीय जनता पार्टी की सरकार ने बनाया है। ಹಾಗೆ ಮೈಸೂರು ಮತ್ತು ಬೆಂಗಳೂರು ಮಧ್ಯೆ ಇರತಕ್ಕಂಥ ಎಕ್ಸ್ಪ್ರೆಸ್ ಹೈವೇ ಹಾಗೂ ಬೆಂಗಳೂರು ಮತ್ತು ಹೈದರಾಬಾದ್ ಮಧ್ಯೆ ಸುಮಾರು 20,000 ಕೋಟಿ ರೂಪಾಯಿ ಹಣವನ್ನು ವಿನಿಯೋಗ ಮಾಡ್ತಾ ದೊಡ್ಡ ಎಕ್ಸ್ಪ್ರೆಸ್ ಹೈವೇ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ। हवाई अड्डे के लिए अभी टर्मिनस 2 बना, उसके लिए बेंगलोर में 5,000 करोड़ रुपया नरेंद्र मोदी सरकार ने टर्मिनस 2 के लिए खर्च किया है। ಒಟ್ಟು ಬೆಂಗಳೂರು ಮತ್ತು ಸುತ್ತಮುತ್ತ ವಿಕಾಸ
ಅಲ್ಲಿಗೆ ಆಗಬೇಕಾದಂತ ಅಭಿವೃದ್ಧಿಗೋಸ್ಕರ ಸುಮಾರು 5 ಲಕ್ಷ ಕೋಟಿಯನ್ನು ವಿನಿಯೋಗಿಸತಕ್ಕಂಥ ಯೋಚನೆಯನ್ನು ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರತಕ್ಕಂಥದ್ದು. और मित्रों, रेलवे के बजट के अंदर 629 करोड़ % की वृद्धि की है. ಹಾಗೆ ರೈಲ್ವೆ ಬಜೆಟ್ ನಲ್ಲಿ ಸುಮಾರು 635% ಅಷ್ಟು ಏನು ಮೊದಲು ಬಜೆಟ್ ಇತ್ತು ಅದಕ್ಕೆ ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. अंत में मैं इतना ही कहना चाहता हूं मित्रों, 2024 के चुनाव के पहले कर्नाटक का चुनाव है. कर्नाटक के अंदर मैसूर मांड्या क्षेत्र के लोग इस बार भारतीय जनता पार्टी को विजयी बनाए. मोदी जी के आप हाथ मजबूत करिए और देश को सुरक्षित बनाने का काम करिए. ನಾನು ಕಡೆಯದಾಗಿ ಇಷ್ಟೇ ಕೇಳ್ತೀನಿ, ಮೈಸೂರು ಮತ್ತೆ ಈ ಭಾಗದ ಹಳೆ ಮೈಸೂರು ಪ್ರಾಂತ್ಯದೊಳಗಡೆ ತಾವೆಲ್ಲರೂ ಕೂಡ ಆದರಣೀಯ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಹಾಗೂ ಕರ್ನಾಟಕದ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರಕ್ಕೆ ದೊಡ್ಡದಾದಂತ ಬೆಂಬಲವನ್ನು ಕೊಡಬೇಕಾಗಿದೆ. ये जब सिद्धरामैया की सरकार थी, 1700 पीएफआई कैडर को इनके पर हुए केस वापस लेने का काम किया था और भारतीय जनता पार्टी की नरेंद्र मोदी सरकार ने पीएफआई को बैन कर सबको जेल में डालने का काम किया. ಹಿಂದೆ ಸಿದ್ದರಾಮಯ್ಯನವರ ಅವಧಿಯೊಳಗಡೆ ಕರ್ನಾಟಕದೊಳಗಡೆ PFI ಅನ್ನೋರ ಸುಮಾರು 156 ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಏನು ಅನಾಹುತ ರಾಜ್ಯದಲ್ಲಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ PFI ಅನ್ನು ಬ್ಯಾನ್ ಮಾಡೋದ್ರ ಮುಖಾಂತರ ಕರ್ನಾಟಕದ ಒಂದು ಭಯೋತ್ಪಾದಕ ಸಂಘಟನೆಯನ್ನ ನಿಷೇಧವನ್ನು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತು. और मित्रों, मुझे बताइए, जरा जोर से सभी लोग बोलना, ये कश्मीर हमारा है या नहीं है? ನಾವೆಲ್ಲರೂ ಕೂಡ ಧ್ವನಿ ಎತ್ತಿ ಹೇಳಬೇಕಾಗಿದೆ, ಈ ಕಾಶ್ಮೀರ ನಮ್ಮದ ಇಲ್ವಾ ಅಂತ ಹೇಳ್ತೇವೆ. धारा 370 हटनी चाहिए या नहीं हटनी चाहिए थी? और एक कांग्रेस पार्टी अब तक धारा 370 को बचाकर चलती थी. 5 अगस्त 2019 को नरेंद्र मोदी जी ने धारा 370 को समाप्त कर आतंकवाद पर खात्मा बुलाने का काम किया. ಯಾವ ಕಾಶ್ಮೀರಕ್ಕೆ ಕೊಟ್ಟಿರ್ತಕ್ಕಂಥ 370ರ ವಿಧಿಯನ್ನು ತೆಗೆದುಹಾಕಿ ನರೇಂದ್ರ ಮೋದಿ ಅವರು ಕಾಶ್ಮೀರವನ್ನು ಭಾರತದ ಮುಖ್ಯ ಪ್ರವಾಹದಲ್ಲಿ ಸೇರಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. अंत में मैं इतना ही कहना चाहता हूं, आजादी के अमृत महोत्सव में मोदी जी का संकल्प है कि जब देश आजादी की शताब्दी मनाए, देश दुनिया में पहले नंबर पर हो. वो संकल्प पूरा करना है, देश को समृद्ध बनाना है, देश के गरीबों का कल्याण करना है और देश को सुरक्षित बनाना है, तो भारतीय जनता पार्टी को मजबूत करना पड़ेगा. मैं अंत में आप सभी को हाथ जोड़कर एक विनती करने आया हूं कि इस बार मांड्या मैसूर क्षेत्र की सभी सीटें भारतीय जनता पार्टी को देकर पूर्ण बहुमत की सरकार बनाई. ಭಾರತದ ಈ ಅಮೃತ ಗಳಿಗೆ ಸಂದರ್ಭದೊಳಗಡೆ ಭಾರತವನ್ನ ಭವ್ಯವಾಗಿ ವಿಕಾಸವನ್ನು ಮಾಡ್ತಾ, ಭಾರತವನ್ನ ಸದೃಢಗಳನ್ನು ಮಾಡ್ತಾ, ಈ ದೇಶದ ಒಂದು ಶಕ್ತಿಯನ್ನು ಜಗತ್ತಿಗೆ ತೋರಿಸತಕ್ಕಂಥ ರೀತಿಯಲ್ಲಿ ಭಾರತವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಭಾಗದ ಜನ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಈ ದೇಶವನ್ನು ಕಟ್ಟತಕ್ಕಂಥ ಕೆಲಸಕ್ಕೆ ತಮ್ಮ ಬೆಂಬಲ ಬೇಕಾಗಿದೆ. मेरे साथ दोनों हाथ उठाइए, उठाइए दोनों हाथ. भाजपा की सरकार बनने का संकल्प लेकर मेरे साथ जोर से बोलिए, भारत माता की जय, भारत माता की जय, भारत माता की जय, वंदे मातरम, वंदे मातरम, वंदे